ಕೊನೆಯ ಉಸಿರಿರೋವರೆಗೂ ನಾನು ರಾಜಕಾರಣದಲ್ಲೇ ಇರ್ತೀನಿ. ಮುಂದಿನ 2 ವರ್ಷ ನಾನೇ ಮುಖ್ಯಮಂತ್ರಿ. 28ಕ್ಕೂ ಸಾಧ್ಯ ಆದರೆ ನಾನೇ ಮುಖ್ಯಮಂತ್ರಿ. ಅವತ್ತೊಂದು ಬಕೆಟ್ ಇಟ್ಟಿದ್ರೆ ಬಕೆಟ್ ನೀರು ತುಂಬ್ಕೊಂಡ್ಬಿಡೋದೇನೋ ಆ ಕಣ್ಣೀರು. ಆ ಚುನಾವಣೆಯಲ್ಲಿ 58 ಗೆದ್ದರು. ನನ್ನ ಕಾಲದಲ್ಲಿ ಗೆದ್ದಿದ್ದು ಹೈಯೆಸ್ಟ್ ಅಂತಿರಲ್ಲಪ್ಪ. ನೀವು ನಮ್ಮ ಪಕ್ಷಕ್ಕೆ ಚೂರಿ ಹಾಕಬೇಕಾದ್ರೆ ಚುನಾವಣೆಯಲ್ಲಿ ಸೋಲು ಗೆಲುವು ಮಾಮೂಲಿ. ಚಾಮುಂಡೇಶ್ವರಿಯಲ್ಲಿ ಸೋತ್ರಲ್ಲ, ಯಾಕೆ ಸೋತ್ರಿ ನೀವು? ಹಾಗಿದ್ರೆ ಜನ ತಿರಸ್ಕಾರ ಮಾಡಿದ್ರು ಅಂತಲ್ಲ. ರಾಜಕೀಯವೇ ಸಾಕು ಅಂತ ಕಣ್ಣೀರಿಟ್ಟಿದ್ದ ಸಿದ್ದರಾಮಯ್ಯನವರಿಗೆ ನಮ್ಮ ತಂದೆ ಎಚ್.ಡಿ. ದೇವೇಗೌಡರು ಸಮಾಧಾನ ಮಾಡಿದ್ರು ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳ್ಕೊಂಡಿದ್ದಾರೆ. ಪತ್ರಕರ್ತರ ಜೊತೆ ಮಾತನಾಡೋ ಸಂದರ್ಭದಲ್ಲಿ ಹಿಂದಿನ ಘಟನೆ ಬಗ್ಗೆ ಒಂದಷ್ಟು ನೆನಪು ಮಾಡಿಕೊಂಡ್ರು. 2006ರಲ್ಲಿ ಸಿದ್ದರಾಮಯ್ಯ ಅಹಿಂದ ಹೆಸರಲ್ಲಿ ನಮ್ಮ ಪಕ್ಷಕ್ಕೆ ಚೂರಿ ಹಾಕಿದ್ರು. ನಮ್ಮ ಪಕ್ಷ ಬಿಟ್ಟಾಗ ಅವ್ರ ಜೊತೆ ಹೋದವರು ಕೇವಲ 8 ಮಂದಿ. ಇದೆಲ್ಲ ಸಿದ್ದರಾಮಯ್ಯನವರಿಗೆ ನೆನಪಿಲ್ವಾ ಅಂತ ಕೇಳಿದ್ರು. ಹಾಗೆ ನಾನು ಅಹಿಂದ ಚಾಂಪಿಯನ್ ಅಂತ ಹೇಳ್ಕೊಳ್ಳೋ ಸಿದ್ದರಾಮಯ್ಯ ಕಾಂಗ್ರೆಸ್ ಬಿಟ್ಟು ಹೊರಗಡೆ ಬಂದು 5-10 ಕ್ಷೇತ್ರಗಳಲ್ಲಿ ಅವರ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಂಡು ಬರ್ಲಿ ನೋಡೋಣ ಅಂತ ಸವಾಲು ಕೂಡ ಹಾಕಿದ್ದಾರೆ. ಹಾಗೆ ಕಾಂಗ್ರೆಸ್ಗೆ ಕೊನೆಯ ಮೊಳೆ ಹೊಡೆಯೋದೇ ಇದೇ ಸಿದ್ದರಾಮಯ್ಯ ಅಂತ ಟೀಕೆ ಕೂಡ ಮಾಡಿದ್ರು. ಈಗ ಇವರು ಎಷ್ಟು ಚುನಾವಣೆಗಳನ್ನು ಗೆಲ್ಲಿಕ್ಕೆ ಸಾಧ್ಯ ಆಗಿದೆ, ಎಷ್ಟು ಚುನಾವಣೆ ಸೋತಿದ್ದಾರೆ. 1999 ನಮ್ಮ ಪಕ್ಷದ ಅಧ್ಯಕ್ಷರಲ್ವೇ ಅವರು ಹೇಳಿದ್ದಾರೆ, ನಾನು ಜನತಾದಳದಲ್ಲಿದ್ದಾಗ, ಜನತಾದಳದ ಅಧ್ಯಕ್ಷ ಇದ್ದಾಗ 58 ಸೀಟ್ ಗೆದ್ದಿದ್ದೀವಿ, ಇವರೆಷ್ಟು ಸೀಟ್ ಗೆದ್ದವ್ರೆ. ಇದನ್ನು ಪದೇ ಪದೇ ಹೇಳ್ತೀರಪ್ಪ. ನೀವು 99ರಲ್ಲಿ ಅಧ್ಯಕ್ಷರಿದ್ರಲ್ಲ, ಆಗ ಎಷ್ಟು ಸೀಟ್ ಗೆಲ್ಲಿಸ್ಕೊಂಬಂದಿದ್ರಿ? ನೀವೇನಾಗಿದ್ರಿ? ಆ ಅನುಗ್ರಹ ಮನೆ ಒಳಗೆ ನೀವು ಮಹದೇವಪ್ಪ ಇಬ್ಬರು ಬಂದು ಅನುಗ್ರಹ ಮನೆಯಲ್ಲಿ ಕಣ್ಣಲ್ಲಿ ನೀರು ಹಾಕ್ಕೊಂಡು ಅವತ್ತೊಂದು ಬಕೆಟ್ ಇಟ್ಟಿದ್ರೆ ಬಕೆಟ್ ನೀರು ತುಂಬ್ಕೊಂಡ್ಬಿಡೋದೇನೋ ಆ ಕಣ್ಣೀರು. ದೇವೇಗೌಡರು ಧೈರ್ಯ ಹೇಳಿ, ನಿನ್ನ ಮನೆಯಲ್ಲಿ ಇಬ್ಬರು ಅಡುಗೆಯವ್ರನ್ನ ಇಡಬೇಕು, ಯಾರೇ ಜನ ಬರಲಿ, ಬೆಳಗ್ಗೆ ಸಾಯಂಕಾಲ ಅವ್ರನ್ನ ಎಲ್ಲ ರೀತಿಯಲ್ಲಿ ಪ್ರೀತಿಯಿಂದ ನೋಡ್ಕೊಂಡು ಪಕ್ಷ ಕಟ್ತಕ್ಕಂಥ ಧೈರ್ಯವಾಗಿ ನೀನು ಮಾಡಬೇಕು ಅಂತ ಹೇಳಿ ಉಪದೇಶ ಮಾಡಿದ್ರಲ್ಲಪ್ಪ. ನಾವು ಅಲ್ಲೇ ಇದ್ದೋ, ಅವತ್ತು ನಿಂತ್ಕೊಂಡಿದ್ದೋ ಕೈ ಕಟ್ಟೆ ಹಾಕೊಂಡು. ದೇವೇಗೌಡರು ಹೇಳ್ತಾ ಇದ್ರೆ 1999 ಚುನಾವಣೆ ನಂತರ ಸೋತಿರೋ ಟೈಮಲ್ಲಿ ದೇವೇಗೌಡರು ಸೋತಿದ್ರು, ನಾನು ಸೋತಿದ್ದೆ, ರೇವಣ್ಣವರು ಸೋತಿದ್ರು, ಅವರು ಸೋತಿದ್ರು, ಮಹದೇವಪ್ಪನವರು ಸೋತಿದ್ರು. ಆಗ ಹತ್ಕೊಂಡು ಅಯ್ಯೋ ನನಗಿನ್ನ ರಾಜಕೀಯ ಬೇಡ ಅಂತ ಹೇಳಿ ಬಿಟ್ಬಿಡ್ತೀನಿ ಅಂತಿದ್ದೀರಲ್ಲ, ಅದೊಂದು ದಿನ ನೆನಕಳಿ. 2006 58 ಸೀಟ್ ಗೆಲ್ಲಕ್ಕೆ ನಿಮ್ಮೊಬ್ಬರದಲ್ಲ ಕೊಡುಗೆ, ದೇವೇಗೌಡರ ದುಡಿಮೆ. 2002 ಬೈ ಎಲೆಕ್ಷನ್ ಆಯ್ತಲ್ಲ ಕನಕಪುರ ಲೋಕಸಭೆಗೆ, ನಿಮ್ಮದೇನಪ್ಪ ತಪಾತ್ರ? 2002 ದೇವೇಗೌಡರನ್ನ ಗೆಲ್ಲಿಸಬೇಕಾದ್ರೆ ಲೋಕಸಭೆಗೆ ಆ ಹೋರಾಟದಲ್ಲಿ ನಾನು ಎಷ್ಟು ಶ್ರಮ ಹಾಕಿದ್ದೀನಿ, ಅದ್ರ 10% ನಿಮ್ಮ ಕೈಲಿ ಶ್ರಮ ಹಾಕೋಕ್ಕಾಗಲಿಲ್ಲ. ಅಲ್ಲಿ ಆ ಚುನಾವಣೆ ಗೆಲ್ಲಕ್ಕೆ, ದೇವೇಗೌಡರನ್ನ ಗೆಲ್ಲಿಸ್ಲಿಕ್ಕೆ ನಾನು ಚುನಾವಣೆ ನಡೆಸಿರೋದು, ನನ್ನ ಕಾರ್ಯಕರ್ತರು ಚುನಾವಣೆ ನಡೆಸಿದ್ದದು. ನಿಮ್ಮಿಂದೇನು ದೇವೇಗೌಡರನ್ನ ಲೋಕಸಭೆ ಕಳ್ಸೋಕ್ಕಾಗಲಿಲ್ಲ. ಆಗ ನಂತರ 2006 ಚುನಾವಣೆ ಆದಾಗ 2004ರಲ್ಲಿ ನಮ್ಮ ಪಾತ್ರಗಳಿಗೆ ನಾವೇನು ಎಲ್ಲೂ ಇವ್ರನ್ನ ನಮ್ಮ ಕ್ಷೇತ್ರಕ್ಕೆ ಕರೀಲಿಲ್ಲ, ಮಂಡ್ಯ ಜಿಲ್ಲೆಯಲ್ಲೇನು ಕರೀಲಿಲ್ಲ ನಾವು. ಆ ಚುನಾವಣೆಯಲ್ಲಿ 58 ಗೆದ್ದರು. ನನ್ನ ಕಾಲದಲ್ಲಿ ಗೆದ್ದಿದ್ದು ಹೈಯೆಸ್ಟು ಅಂತಿರಲ್ಲಪ್ಪ. ನೀವು ನಮ್ಮ ಪಕ್ಷಕ್ಕೆ ಚೂರಿ ಹಾಕಬೇಕಾದ್ರೆ ಅಹಿಂದ ಹೆಸರಿನಲ್ಲಿ ಚೂರಿ ಹಾಕಿದಾಗ ನಾವು ನಿಮ್ಮನ್ನು ಹೌದು ದೇವೇಗೌಡರು ಬೇಡ ಅಂದ್ರೂ ಅವ್ರಿಗೂ ಕೇರ್ ಮಾಡಿದೆ. ಅವತ್ತೇನು ಹೊರಟ್ರಿ ನೀವು ನಿಮ್ಮ ಕುರ್ಚಿಗೋಸ್ಕರವಾಗಿ. ನಿಮ್ಮನ್ನು ಪಾರ್ಟಿಯಿಂದ ಹೊರಗಾಕಿದಾಗ 58 ಜನದಲ್ಲಿ ನಿಮ್ಮ ಜೊತೆ ಬಂದವರು 8 ಜನ, 50 ಜನ ಜನತಾದಳದಲ್ಲೇ ಉಳಿದ್ರು. ಇಲ್ಲಿ ತಿಣುಕಾಡಿದ್ದು ಜ್ಞಾಪಕ ಮಾಡ್ಕೊಳ್ಳಿ. 2006 ಬೈ ಎಲೆಕ್ಷನ್ ನಡೀತಲ್ಲ, 200 ಹೋಟೆಲ್ ಗೆದ್ರಲ್ಲ, ಅವತ್ತು 99ರಲ್ಲಿ ಜನ ಸೋಲಿಸಿದ್ರೆ ಆಗ ನಿಮ್ಮನ್ನು ಜನ ರಾಜಕೀಯದಿಂದ ದೂರ ಹಾಕಿರಲಿಲ್ವಾ? ಚುನಾವಣೆಯಲ್ಲಿ ಸೋಲು ಗೆಲುವು ಮಾಮೂಲಿ. ಚಾಮುಂಡೇಶ್ವರಿಯಲ್ಲಿ ಸೋತ್ರಲ್ಲ, ಯಾಕೆ ಸೋತ್ರಿ ನೀವು? ಹಾಗಿದ್ರೆ ಜನ ತಿರಸ್ಕಾರ ಮಾಡಿದ್ರು ಅಂತಲ್ಲ. ಸಂಪೂರ್ಣವಾಗಿ ನಿಮ್ಮನ್ನು ತಿರಸ್ಕಾರ ಮಾಡೋದು. ಕಾಂಗ್ರೆಸ್ನ ಪಕ್ಷಕ್ಕೆ ಹೋಗಿ ಸೇರಿ ಅಲ್ಲಿರ್ತಕ್ಕಂಥ ಭಾಳ ಜನ 40 ವರ್ಷ 50 ವರ್ಷದವರು ದುಡಿಮೆ ಮಾಡಿದವ್ರನ್ನೆಲ್ಲ ತಗೊಂಡೋಗಿ ಗಂಟು ಮುಟ್ಟೆ ಕಟ್ಕೊಂಡು ಮೂಲೆಯಲ್ಲಿ ಹೋಗಿ ಕುತ್ಕೊಳ್ಳೋ ಥರ ಮಾಡಿ ಇಟ್ಕೊಂಡು ಕೂತಿದ್ದೀರಿ ಅಲ್ಲೋಗಿ. ನೀವು JDS ಬಗ್ಗೆ ಮಾತಾಡ್ತೀರಾ? ಅಯ್ಯೋ ಕೇಳಿ, ಅವ್ರನ್ನ ಅನುಗ್ರಹದಲ್ಲಿ
ಮೇಲ್ಗಡೆ ಮಾಡಿ ಮನೆಯಲ್ಲಿ ಕೂತ್ಕೊಂಡು ಹೊತ್ಕೊಂಡು ಕೂತಿದಾರಲ್ಲ, ರಾಜಕೀಯ ಬೇಡ ನನಗಿನ್ನ ಸಾಕು ಅಂತ ಹೇಳಿ. ಅವ್ರು ಒಂದು ಬಾರಿ ಹೇಳಿರೋದಲ್ಲ. ನೀವು 2013 ಗೆದ್ರಲ್ಲ, ಮುಖ್ಯಮಂತ್ರಿ ಆದಾರಲ್ಲ, ಏನು ಹೇಳಿದ್ರು? ಅಸೆಂಬ್ಲಿ ಒಳಗೆ ಏನು ಹೇಳಿದ್ರು? ಇದು ನನ್ನ ಕೊನೆಯ ಚುನಾವಣೆ, ಇನ್ನು ಚುನಾವಣಾ ರಾಜಕಾರಣದಿಂದ ನಾನು ದೂರ ಸರಿತೀನಿ. ವಿಧಾನಸಭೆಯಲ್ಲಿ ರೆಕಾರ್ಡ್ ಆಗಿದೆ. ಈಗೇನು ಹೇಳ್ತಾವ್ರೆ? ನನ್ನ ಕೊನೆಯ ಉಸಿರಿರೋವರೆಗೂ ನಾನು ರಾಜಕಾರಣದಲ್ಲೇ ಇರ್ತೀನಿ. ಮುಂದಿನ 2 ವರ್ಷ ನಾನೇ ಮುಖ್ಯಮಂತ್ರಿ, 28ಕ್ಕೂ ಸಾಧ್ಯ ಆದರೆ ನಾನೇ ಮುಖ್ಯಮಂತ್ರಿ. ಅವರು ಯಾವ್ಯಾವ ಸಂದರ್ಭದಲ್ಲಿ ಏನೇನು ಹೇಳಿಕೆ ಕೊಟ್ಟವ್ರೆ ಸ್ವಲ್ಪ ನೆನಪಿಸ್ಕೊಳ್ಳಿ ಎಲ್ಲ.